ಮಂತ್ರಾಲಯಕ್ಕೆ. ಸೊ ಮಂತ್ರಾಲಯ ಹೇಗಿದೆ, ಎಲ್ಲಿದೆ ಮತ್ತು ಏನೇನಿದೆ ಅಂತ ನಾನು ನಿಮಗೆಲ್ಲ ಡೀಟೇಲಾಗಿ ಹೇಳ್ಕೊತಾ ತೋರಿಸ್ಕೊತಾ ಹೋಗ್ತೀನಿ. ಸೊ ನೀವು ನನ್ನ ಜೊತೆ ಬರ್ತೀರ ತಾನೆ, ಬನ್ನಿ ಹೋಗೋಣ. ಸೊ ಗಾಯ್ಸ್, ಇವಾಗ ನಾವು ಸ್ಟೇ ಆಗಿರೋ ಗೆಸ್ಟ್ ಹೌಸ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಸೊ ಗಾಯ್ಸ್, ಬನ್ನಿ ಇವಾಗ ಹೋಗೋಣ. ಇವಾಗ ನಾವು ಸ್ಟೇ ಆಗಿದ್ವಲ್ಲ ಗೆಸ್ಟ್ ಹೌಸ್, ಅಲ್ಲಿಂದ ಮಂತ್ರಾಲಯ ಗರ್ಭಗುಡಿಗೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ ನೋಡಿ. ಇದನ್ನೆಲ್ಲ ಸೈಡಲ್ಲಿ ಬಾಲಿಗೆ ಪಿಕ್ಚರ್ ಎಲ್ಲ ಬರೆದಿದ್ದಾರೆ. ಸೊ ನೀವು ಮುಂದೆ ಕಾರ್ ಪಾರ್ಕಿಂಗ್ನಲ್ಲೂ ತುಂಬಾ ಪಿಕ್ಚರ್ಸ್ನ ನೋಡ್ಬೋದು. ನಾವು ಶೂಟ್ ಮಾಡಿಲ್ಲ. ಹಾಗೆ ಈ ಕಡೆ ರೈಟ್ಸ್ ಹೋಗಿಬಿಟ್ರೆ ಅಲ್ಲಿ ನೀರು ಮಲ್ಗೆ ಎಲ್ಲ ಮಾಡ್ತಾ ಇರ್ತಾರೆ. ನೀವು ಬರ್ತೀರಲ್ವಾ, ಆವಾಗ ನೀವು ಕೂಡ ಬಂದುಬಿಟ್ಟು ಫೀಲ್ ಮಾಡಿ. ಇದೇ ನಾವು ಹೋಗ್ತಾ ಇರೋ ಎಂಟ್ರೆನ್ಸ್. ಸೊ ಗಾಯ್ಸ್, ಗುಡಿ ಒಳಗಡೆ ಬಂದು ಬನ್ನಿ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಹಾಗೆ ನಿಮಗೆ ಮೇಲ್ಗಡೆ ಒಂದು ಪಿಕ್ಚರ್ ಕಾಣುತ್ತೆ, ಅದೇ ಬೃಂದಾವನದ್ದು. ಏಕಾದಶಿ ಇರೋ ಕಾರಣದಿಂದ ಬೃಂದಾವನ ಅಲಂಕಾರ ಆಗಿದ್ದಿಲ್ಲ. ಹಾಗೆ ನಾವು ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ಹೊರಗಡೆಯಿಂದ ಒಳಗಡೆ ಹೋದ್ವಿ. ಇದೇ ಈ ಎಂಟ್ರೆನ್ಸ್. ಕ್ಯೂ ಅಲ್ಲಿದ್ದೀವಿ, ಬನ್ನಿ ಹೋಗೋಣ. ಗಾಯ್ಸ್, ಒಳಗಡೆ ಕ್ಯಾಮ್ರಾನೇ ಅಲೋ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ, ಅದಕ್ಕೆ ಹೊರಗಡೆನೇ ನೋಡೋಣ ಬನ್ನಿ. ಸೊ ಗಾಯ್ಸ್, ಇದೆಲ್ಲ ನಿಮಗೆ ಮಂತ್ರಾಲಯ ಗರ್ಭಗುಡಿ ಒಳಗಡೆನೇ ಎಲ್ಲನೂ ಕಾಣುತ್ತೆ. ಎಲ್ಲರೂ ಬಂದುಬಿಟ್ಟು ಇದನ್ನು ನೋಡ್ತಾ ನಿಂತಿರ್ತಾರೆ. ನೀವು ಕೂಡ ಮಿಸ್ ಮಾಡದೆ ಇದನ್ನು ಬಂದುಬಿಟ್ಟು ನೋಡಿ. ಹಾಗೆ ಇಲ್ಲಿ ನೀವು ಬಾಜು ಬುಕ್ ಸ್ಟಾಲ್ ಇದೆ, ಅಲ್ಲಿ ರಾಯರ್ದೆಲ್ಲನೂ ಬುಕ್ಸ್ ಎಲ್ಲ ಬರೆದಿರೋ ಪರಿಮಳ ಗ್ರಂಥನೂ ಅಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ನೀವು ನೋಡಿದರೆ ಇಡೀ ಮಂತ್ರಾಲಯನೇ ಮಿನಿಯಾಗಿ ಮಿನಿಯಾಗಿ ಎಲ್ಲನೂ ತೋರಿಸಿದ್ದಾರೆ, ಎಲ್ಲ ಬಂದಿದೆ. ಹಾಗೆ ನೀವು ಇಲ್ಲಿ ಬಂದಾಗ ಇದನ್ನು ಮಿಸ್ ಮಾಡದೆ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ನಾವು ದರ್ಶನ ಮಾಡ್ಕೊಂಬಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಸೇರಿಕೊಂಡು ಒಂದು ರೌಂಡು ಪ್ರದಕ್ಷಿಣೆ ಹಾಕಿದ್ದೀವಿ. ಅದಾದಮೇಲೆ ನಾನು ಮತ್ತು ನನ್ನ ಅಮ್ಮ ಸೇರ್ಕೊಂಡ್ಬಿಟ್ಟು ಹೆಜ್ಜೆ ನಮಸ್ಕಾರ ಹಾಕಿದ್ದೀವಿ. ಇದನ್ನು ತುಂಬಾ ಭಕ್ತಿಯಿಂದ ಮಾಡಿದ್ದೀವಿ. ನೀವು ಕೂಡ ಇಲ್ಲಿ ಬಂದಾಗ ತುಂಬ ಜನ ಇದನ್ನು ಮಾಡ್ತಾ ಇರೋದನ್ನು ನೋಡ್ಬೋದು. ನಮ್ಮ ಹಾಗೆ ಎಲ್ಲರೂ ಮಾಡ್ತಿರ್ತಾರೆ. ಹಾಗೆ ಸ್ವಲ್ಪ ಜನ ಉರುಳು ಸೇವೆನೂ ಕೂಡ ಮಾಡ್ತಾ ಇರ್ತಾರೆ. ಹಾಗೆ ನೀವು ಕೂಡ ಮಂತ್ರಾಲಯಕ್ಕೆ ಬಂದರೆ ನೀವು ಕೂಡ ತಪ್ಪದೆ ಇದನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ. ಇದು ನೀವು ಅಂದ್ಕೊಂಡಿದ್ದು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಎಲ್ಲನೂ ಆಗುತ್ತೆ. ನಾವು ಮಾಡಿದ್ದೀವಿ, ನೀವು ಮಾಡಿ, ಆಯಿತಾ? ಗಾಯ್ಸ್, ಇವಾಗ ನೀವೇ ನೋಡಿರ್ಬೋದಲ್ವಾ ನಾವು ಹೇಗೆ ಒಂದು ರೌಂಡ್ ಫುಲ್ಲು ಹೆಜ್ಜೆ ನಮಸ್ಕಾರ ಹಾಕ್ತೀವಿ ಅಂತ. ಹಾಗೆ ನಾವಿವಾಗ ಮನೇಲಿ ಯಾರ್ಯಾರು ಬಂದಿದ್ದೀವಿ ಅಂತ ತೋರಿಸ್ತೀನಿ, ಆಯಿತಾ? ಬನ್ನಿ. ಇವರು ನಮ್ಮ ಚಿಕ್ಕಿ, ಮತ್ತು ಇವಳು ನನ್ನ ತಂಗಿ ಅಮ್ಮು, ಇವಳು ಚುಮ್ಮಿ ನನ್ನ ತಂಗಿ, ಹಾಗೆ ಇವನು ಚಿಂಟು ಅಂತ ನಮ್ಮ ತಮ್ಮ, ಹಾಗೆ ಇವರು ನಮ್ಮ ಮಮ್ಮಿ. ಇವಾಗ ನಾವು ಮಂತ್ರಾಲಯದಲ್ಲಿ ರಾಯರು ಎಲ್ಲೆಲ್ಲಿದ್ದರು, ಎಲ್ಲೆಲ್ಲಿ ಅಡ್ಡಾಡಿದ್ದಾರೆ ಅವನ್ನೆಲ್ಲ ಪ್ಲೇಸಸ್ನ ನೋಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ. ಸೊ ಗಾಯ್ಸ್, ಇವಾಗ ನಾವು ಅಭಯ ಆಂಜನೇಯಕ್ಕೆ ಬಂದಿದ್ದೀವಿ, ಬನ್ನಿ. ಇಲ್ಲಿ ನೀವು ಒಳಗಡೆ ಹೋದರೆ ತುಂಬ ಎತ್ತರವಾಗಿರೋ ಆಂಜನೇಯ ಇರ್ತಾರೆ. ಇದು ತುಂಬ ಏಷ್ಯನ್ ಕಾಲದ್ದು ಅನಿಸುತ್ತೆ. ನಾವು ಇವಾಗ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿದ್ರಲ್ವ, ಅವ್ರ ಮನೆಗೆ ಬಂದಿದ್ದೀವಿ, ಬನ್ನಿ. ಇವಾಗ ಇದು ಹೊರಗಡೆ ಯಂತ್ರ ಮನೆ. ಹಾಗೆ ಇಲ್ಲಿ ಒಳಗಡೆ ಹೋಗೋಣ ಇವಾಗ, ಬನ್ನಿ. ಫುಲ್ ಇದನ್ನು ತೋರಿಸ್ತೀನಿ. ಇದು ಎಂಟ್ರೆನ್ಸು. ಹಾಗೆ ಇಲ್ಲೆಲ್ಲ ಫೋಟೋಸ್ ಹಾಕಿದ್ದಾರೆ ಅವ್ರದ್ದೆಲ್ಲ. ಹಾಗೆ ಇಲ್ಲಿ ತಪಸ್ ಮಾಡಿದರು ರಾಘವೇಂದ್ರ ಸ್ವಾಮಿಗಳು. ಹಾಗೆ ಒಳಗಡೆ ಅವ್ರು ಪೂಜೆ ಮಾಡ್ತಿದ್ದು ಮೂಲರಾಮರ ಫೋಟೋ ಮೂರ್ತಿ ಕೂಡ ಇದೆ ನೋಡಿ. ಎಲ್ಲನೂ ಇದೆ ಒಳಗಡೆ. ಇಲ್ಲೇ ಅವ್ರದ್ದು ಮೂಲರಾಮರ ಪೂಜೆ ಮಾಡ್ತಿದ್ರಲ್ವ, ಅಲ್ಲಿ
ಸೈಡಲ್ಲಿ ಅವರು ಗ್ಲಾಸಲ್ಲಿ ಹಾಕಿಟ್ಟಿದ್ದಾರೆ, ಇದೇ ಆ ಮೂರ್ತಿ. ನೆಕ್ಸ್ಟ್ ಇಲ್ಲೇ ಹೊರಗಡೆ ಬಂದುಬಿಟ್ರೆ ಇಷ್ಟೇ ಚಿಕ್ಕದಾಗಿರೋದು, ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಇರ್ತಿದ್ರು. ನೆಕ್ಸ್ಟ್ ನಾವಿವಾಗ ಬಂದಿರೋದು ಪಂಚಮುಖಿ ಆಂಜನೇಯಗೆ. ಬನ್ನಿ, ಪಂಚಮುಖಿ ಆಂಜನೇಯ ನಾನು ನಿಮಗೆ ಒಳಗಡೆನೂ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಈಗ ಒಳಗಡೆ ತುಂಬಾ ಮೆಟ್ಲಿದೆ, ಆಮೇಲೆ ಒಳಗಡೆ ತುಂಬಾ ಸುತ್ತರಿದು ಹೋಗಬೇಕು. ಇದು ಆಂಜನೇಯ ಸ್ವಾಮಿ ಮಲಗ್ತಾ ಇರೋ ಬೆಡ್ ಆ್ಯಂಡ್ ಪಿಲೋ ಅಂತ ತುಂಬ ಜನನೇ ನಂಬಿದ್ದಾರೆ. ಹಾಗೆ ಇಲ್ಲಿ ನೋಡಿ ನೀವು ದೂರದಿಂದ ಹೇಗೆ ಕಾಣುತ್ತೆ ಅಂತ. ಹಾಗೆ ಇದು ಏನು ಅಂತ ಗೊತ್ತಿಲ್ಲ, ಆದರೆ ತುಂಬಾ ಚೆನ್ನಾಗಿದೆ. ಇದೂ ಒಂಥರ ಸೈಡಿಂದ ಥ್ರಿಲ್ಲಾಗಿ ಕಾಣುತ್ತೆ ದೂರದಿಂದ ನೋಡಿದರೆ. ಎಲ್ಲ ಕಡೆ ಕಲ್ಲು 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 ಬಂಡೆ. ಮುಂದೆ ಆಂಜನೇಯ ಸ್ವಾಮಿ ಇದ್ದಾರೆ, ಹಿಂದೆ ಲಕ್ಷ್ಮಿ ಇದ್ದಾಳೆ. ಬನ್ನಿ ನೋಡೋಣ. ಇವಾಗ ಇಲ್ಲಿ ಲಕ್ಷ್ಮಿ ಟೆಂಪಲ್ ಇದೆ ಅಲ್ವಾ, ಇದೂ ತುಂಬ ಚಿಕ್ಕದು. ಇದು ದೇವಸ್ಥಾನ ನಮ್ಮ ಕೈ ಹೋಗುತ್ತೆ ಅಷ್ಟೇ, ತುಂಬ ಚಿಕ್ಕದಾದರೂ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮೆಟ್ಲ ಇದ್ದಾವೆ, ಅದನ್ನು ಹತ್ಕೊಂಡು ಅಲ್ಲಿ ಹೋಗಬೇಕು. ಹೋಗೋಣ ಬನ್ನಿ. ಇಲ್ಲಿ ನಾವು ಗರ್ಭಗುಡಿಯಿಂದ ಹೊರಗಡೆ ಬಂದರೆ ಈ ಥರ ತುಂಬಾ ಚೆನ್ನಾಗಿರೋ ಪಿಕ್ಚರ್ಸ್ ಕಾಣ್ತವೆ. ಅವರು ಮಾಡಿರೋ ಪವಾಡಗಳು ಮತ್ತು ಮಹಾಭಾರತ ಕುರುಕ್ಷೇತ್ರದಲ್ಲಾಗಿರೋ ಘಟನೆಗಳು ಒಂದೊಂದನ್ನೇ ನೋಡ್ಕೊತಾ ಹೋದರೆ ಕೆಳಗಡೆ ಅಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಇದು ಯಾವುದಕ್ಕೆ ಸೀಮಿತವಾದ ಸ್ಟೋರಿ ಅಂತ ಎರಡೂ ಸೈಡು ಹಾಕಿದ್ದಾರೆ. ಇದು ಒಂದು ಸೈಡ್ ಆಗಿದೆ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ಅಲ್ಲ ಫುಲ್ ಕಂಬ, ಅದು ಎಂಟ್ರೆನ್ಸ್ಗೆ. ನೋಡಿ ಇದು ಈ ಕಡೆ ಅದೆಲ್ಲ ಬಿಸಿಲಾಗಿದೆ ಅಂತ ತುಂಬಾ ಇದನ್ನು ಹಾಕಿಬಿಟ್ಟಿದ್ದಾರೆ ಛತ್ತನ್ನು. ಹಾಗೆ ಇಲ್ಲಿ ನೀವು ನೋಡ್ಬೋದು, ಇದೇ ಗುಡಿ. ಸೊ ಇಲ್ಲಿ ನೀವು ಒಳಗಡೆ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಡೀ ಫ್ಯಾಮಿಲಿ ಸಮೇತ ಬಂದುಬಿಟ್ಟು ಪೀಸ್ಫುಲ್ಲಾಗಿ, ಮೈಂಡ್ ತುಂಬಾ ಪೀಸಾಗಿರುತ್ತೆ. ನೀವು ತುಂಬಾ ಲೈಟಾಗೂ ಕೂಡ ಫೀಲ್ ಮಾಡ್ಬೋದು. ನೀವೆಲ್ಲ ಒಂದು ಸತಿ ಬಂದುಬಿಟ್ಟು ವಿಸಿಟ್ ಹಾಕಿ. ಸೊ ಗಾಯ್ಸ್, ಇವಾಗ ನಿಮಗೆ ಕಂಪ್ಲೀಟಾಗಿ ಮಂತ್ರಾಲಯನ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.